ಎರಡನೇ ಪಂಚವಾರ್ಷಿಕ ಯೋಜನೆಯ ರೂಪುರೇಷೆಯನ್ನು ಸಿದ್ಧಪಡಿಸಿದವರು ಯಾರು? ಇದಕ್ಕೆ ಸರಿ ಉತ್ತರ PC ಮಹಲೋನೋಬಿಸ್ ಎನ್ನುವಂಥವರು ಎರಡನೇ ಪಂಚವಾರ್ಷಿಕ ಯೋಜನೆಯ ರೂಪುರೇಷೆಯನ್ನು ರೂಪಿಸ್ತಾರೆ. 1956ರಿಂದ 1961ರವರೆಗೆ ಈ ಒಂದು ಎರಡನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿತ್ತು. ಇದರ ಮೇನ್ ಫೋಕಸ್ ಭಾರತದಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸುವುದಾಗಿತ್ತು. ನಬಾರ್ಡನ್ನು ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸ್ಸಿನಂತೆ ಸ್ಥಾಪನೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಶಿವರಾಮನ್ ಕಮಿಟಿ. 1982 ಜುಲೈ 12ರಂದು ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಇದರ ಪೂರ್ಣ ವಿಸ್ತೃತ ರೂಪ. ಈ ಒಂದು ನಬಾರ್ಡ್ ಬ್ಯಾಂಕನ್ನು B ಶಿವರಾಮನ್ ಕಮಿಟಿಯ ಶಿಫಾರಸ್ಸಿನ ಅನ್ವಯ ಸ್ಥಾಪನೆ ಮಾಡಲಾಯಿತು. ಸಂಸದೀಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ವಿಷಯವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಬ್ರಿಟನ್ ಸಂವಿಧಾನದಿಂದ. ಸಂಸತ್ ವ್ಯವಸ್ಥೆಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ಮಾಹಿತಿಯನ್ನು ನಾವು ಈ ಒಂದು ಸಂವಿಧಾನದಿಂದ ಎರವಲಾಗಿ ಪಡೆದು ನಮ್ಮ ಸಂವಿಧಾನದಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. ಆಗ್ಮಾರ್ಕ್ ಎಂಬುದು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಕೃಷಿ ಉತ್ಪಾದನೆಯ ಗುಣಮಟ್ಟವನ್ನು ದೃಢೀಕರಿಸುವಂತಹ ಮೊಹರು. ಕೃಷಿ ಉತ್ಪನ್ನಗಳೇನಿದ್ದಾವೆ ಆ ಉತ್ಪನ್ನಗಳ ಗುಣಮಟ್ಟವನ್ನು ಪರೀಕ್ಷಿಸಿ ಅವುಗಳ ಮೇಲೆ ಹಾಕುವಂತಹ ಮೊಹರ್ ಏನಿದೆ ಅದನ್ನು ಆಗ್ಮಾರ್ಕ್ ಅಂತ ಕರಿತೀವಿ. ತಂಬಾಕು ವಿರೋಧಿ ದಿನವನ್ನು ಯಾವಾಗ ಆಚರಿಸುವರು? ಮೇ 31 ತಂಬಾಕು ವಿರೋಧಿ ದಿನವಾಗಿದೆ. ಮೊದಲ ಪ್ರಶ್ನೆ ಸರಿಯಾಗಿ ಹೊಂದಿಸಿ. ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನಗಳು ಮತ್ತು ಅವುಗಳು ನಡೆದಂತಹ ಸ್ಥಳಗಳನ್ನು ಕೊಟ್ಟಿದ್ದಾರೆ. 1885, 1907, 1916, 1920 ಈ ಇಸ್ವಿಗಳಲ್ಲಿ ಯಾವ್ಯಾವ ಸ್ಥಳದಲ್ಲಿ ಕಾಂಗ್ರೆಸ್ ಅಧಿವೇಶನಗಳು ನಡೆದವು ಅಂತ ನೋಡೋದಾದರೆ ಸರಿಯಾದ ಜೋಡಣೆ 1885ರಲ್ಲಿ ಮೊಟ್ಟಮೊದಲ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಮುಂಬೈನಲ್ಲಿ. ಅದಾದ ನಂತರ 1907 ಸೂರತ್, 1916 ಲಕ್ನೋ, 1920 ನಾಗ್ಪುರದಲ್ಲಿ ಈ ಸಮ್ಮೇಳನಗಳು ನಡೆದವು. ಈ ಕೆಳಗಿನ ಯಾವ ಘಟನೆ ರವೀಂದ್ರನಾಥ್ ಟಾಗೋರ್ ತಮ್ಮ ನೈಟ್ಹುಡ್ ಬಿರುದು ಹಿಂತಿರುಗಿಸಲು ಕಾರಣವಾಯಿತು? ಇದಕ್ಕೆ ಬಹುಮುಖ್ಯ ಕಾರಣ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿರೋಧಿಸಿ ಬ್ರಿಟಿಷರು ನೀಡಿದ್ದಂತಹ ನೈಟ್ಹುಡ್ ಪದವಿಯನ್ನು ರವೀಂದ್ರನಾಥ್ ಟ್ಯಾಗೋರ್ ರವರು ಹಿಂತಿರುಗಿಸ್ತಾರೆ. ಅದರಂತೆ ಮಹಾತ್ಮ ಗಾಂಧೀಜಿಯವರು ಕೂಡ ಕೈಸರ್ ಹಿ ಹಿಂದ್ ಎಂಬುವಂತಹ ಬಿರುದನ್ನು ಕೂಡ ಹಿಂತಿರುಗಿಸ್ತಾರೆ. ಸರಿ ಹೊಂದಿಸಿ. 1857ರಲ್ಲಿ ದಂಗೆ ನಡೆದಂತಹ ಪ್ರಮುಖ ನಾಯಕರು ಮತ್ತು ಅವರುಗಳ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಹೊಂದಾಣಿಕೆಯನ್ನು ನೋಡೋಣ. ಕನ್ವರ್ ಸಿಂಗ್ ಬಿಹಾರ, ನಾನಾ ಸಾಹೇಬ್ ಕಾನ್ಪುರ್, ಹಜರತ್ ಬೇಗಂ ಮಹಲ್ ಲಕ್ನೋ, ಹಾಗೆಯೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಲೇ ಕರಿತೀವಿ, ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ. ವಿಜಯರವರ ಯಾವ ಕೃತಿಗೆ 2019ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಆಯ್ಕೆ 4 ಕುದಿ ಹೆಸರು ಎನ್ನುವಂತಹ ಅವರ ಆತ್ಮಚರಿತ್ರೆಗೆ ಡಾಕ್ಟರ್ ವಿಜಯರವರಿಗೆ 2019ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗದಲ್ಲಿ ದೊರೆತಿದೆ. ಮುಂದಿನ ಪ್ರಶ್ನೆ, ನಕ್ಷತ್ರಾಕಾರದ ತಳವಿನ್ಯಾಸದ ದೇವಾಲಯಗಳನ್ನು ನಿರ್ಮಿಸಿದಂಥ ರಾಜವಂಶ ಯಾವುದು? ಆಯ್ಕೆ 2 ಹೊಯ್ಸಳ ವಂಶ. ಕಾಲಾವಧಿ ಕ್ರಿಸ್ತಶಕ 1000ರಿಂದ 1346ರವರೆಗೆ ಇವರು ದಕ್ಷಿಣ ಭಾರತದ ಅನೇಕ ಪ್ರದೇಶಗಳನ್ನು ಆಳಿದಂಥವರು. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರಸಮುದ್ರವಾಗಿತ್ತು. ಹಾಸನ ಜಿಲ್ಲೆಯಲ್ಲಿ ಇದು ಇದೆ. ಇವರು ಬಹುಮುಖ್ಯವಾಗಿ ತಮ್ಮ ದೇವಾಲಯಗಳನ್ನು ನಕ್ಷತ್ರಾಕಾರದ ತಳವಿನ್ಯಾಸ ಹಾಗೂ ಎತ್ತರವಾದ ಜಗಲಿಯ ಮೇಲೆ ಬಳಪದ ಕಲ್ಲುಗಳನ್ನು ಬಳಸಿ ನಿರ್ಮಾಣವನ್ನು ಮಾಡಿದ್ದರು. ಈ ಕೆಳಗಿನ ಯಾವ ದೇಶದಲ್ಲಿ ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದಿಸಲಾಗುತ್ತದೆ? ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೌರಶಕ್ತಿಯನ್ನು ಉತ್ಪಾದಿಸುವಂತಹ ದೇಶ ಚೀನಾ ದೇಶಕ್ಕೆ ಈ ಒಂದು ಮನ್ನಣೆ ಸಿಕ್ಕಿದೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೌರಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ದೇಶ ಚೀನಾ ದೇಶವಾಗಿದ್ದು, ಕ್ರಮವಾಗಿ ಚೀನಾ ಮೊದಲ ಸ್ಥಾನ, USA 2ನೇ ಸ್ಥಾನ, ಜಪಾನ್ 3ನೇ ಸ್ಥಾನ, ಭಾರತ 4ನೇ ಸ್ಥಾನದಲ್ಲಿ ಸೌರಶಕ್ತಿ ಉತ್ಪಾದನೆಯಲ್ಲಿ ಇದೆ. ಇವುಗಳಲ್ಲಿ ಯಾವುದು SL ಭೈರಪ್ಪನವರ ಕಾದಂಬರಿ ಅಲ್ಲ? 4
ಕಾದಂಬರಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಕಾದಂಬರಿ ಭೈರಪ್ಪನವರು ಬರೆದಿಲ್ಲ. ನಾಯಿ ನೆರಳು, ಮರಳಿ ಮಣ್ಣಿಗೆ, ಭಿತ್ತಿ, ಮತದಾನ. ಇದರಲ್ಲಿ ಮರಳಿ ಮಣ್ಣಿಗೆ ಎಸ್.ಎಲ್. ಭೈರಪ್ಪನವರ ಕಾದಂಬರಿಯಲ್ಲ. ನಾಯಿ ನೆರಳು, ಭಿತ್ತಿ, ಮತದಾನ ಇವು ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳಾಗಿದ್ದು, ಮರಳಿ ಮಣ್ಣಿಗೆ ಶಿವರಾಮ ಕಾರಂತರವರ ಪ್ರಸಿದ್ಧ ಕಾದಂಬರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಹಿಮಾಲಯ ಪರ್ವತ ಶ್ರೇಣಿ ಭಾರತದಲ್ಲಿದೆ? ನಂದಾದೇವಿ, ಧವಳಗಿರಿ, ಅನ್ನಪೂರ್ಣ, ಮೌಂಟ್ ಎವರೆಸ್ಟ್. ಇದರಲ್ಲಿ ಭಾರತದಲ್ಲಿ ಕಂಡುಬರುವಂತಹ ಹಿಮಾಲಯ ಪರ್ವತ ಶ್ರೇಣಿಯ ಒಂದು ಭಾಗ ನಂದಾದೇವಿ ಆಗಿದೆ. ಉತ್ತರಾಖಂಡ್ ರಾಜ್ಯದಲ್ಲಿ ಈ ಒಂದು ಪರ್ವತ ಶ್ರೇಣಿಯನ್ನು ನಾವು ಕಾಣ್ತೇವೆ. ಇನ್ನುಳಿದಂತೆ ಧವಳಗಿರಿ, ಅನ್ನಪೂರ್ಣ, ಮೌಂಟ್ ಎವರೆಸ್ಟ್ ನೇಪಾಳ ದೇಶದಲ್ಲಿ ಕಂಡುಬರುವಂತಹ ಹಿಮಾಲಯ ಪರ್ವತದ ಭಾಗಗಳಾಗಿದ್ದಾವೆ ಅಥವಾ ಪರ್ವತ ಶ್ರೇಣಿಗಳಾಗಿದ್ದಾವೆ. ಈ ಕೆಳಗಿನವುಗಳಲ್ಲಿ ಯಾವುದು ಓಜೋನ್ ಸವಕಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ? ಅಂದ್ರೆ ಓಜೋನ್ ಪದರ ನಾಶವಾಗಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಯಾವುದು? ಹೈಡ್ರೋಜನ್, ಕಾರ್ಬನ್, ಕ್ಲೋರಿನ್, ಫ್ಲೋರಿನ್. ಸರಿ ಉತ್ತರ ಕ್ಲೋರಿನ್. ಇದು ಓಜೋನ್ ಪದರವನ್ನ ಸವಕಳಿ ಅಥವಾ ನಾಶವನ್ನು ಮಾಡಲಿಕ್ಕೆ ಅತ್ಯಂತ ಪ್ರಮುಖವಾಗಿ ಪಾತ್ರವನ್ನು ವಹಿಸುತ್ತದೆ. ಇವರುಗಳಲ್ಲಿ ಯಾರು ರಾಜ್ಯದ ರಾಜ್ಯಪಾಲರನ್ನ ನೇಮಿಸುತ್ತಾರೆ? ಅತ್ಯಂತ ಸುಲಭದ ಪ್ರಶ್ನೆ. ಎಲ್ಲ ರಾಜ್ಯಗಳ ರಾಜ್ಯಪಾಲರನ್ನ ನೇಮಕ ಮಾಡುವಂತಹ ಅಧಿಕಾರ ಭಾರತದ ರಾಷ್ಟ್ರಪತಿಗಳಿಗಿದೆ. ಜಪಾನ್ನ ಶಾಸಕಾಂಗವನ್ನು ಯಾವ ಹೆಸರಿನಿಂದ ಕರೆಯುವರು? ಇದು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆ. ಜಪಾನ್ನ ಶಾಸಕಾಂಗವನ್ನ ಡಯಟ್ ಎನ್ನುವಂತ ಹೆಸರಿನಿಂದ ಕರೆಯುತ್ತಾರೆ. ಮೊಬೈಲ್ ಫೋನ್ಗಳಿಂದ ಉತ್ಪತ್ತಿಯಾಗುವ ಈ ತ್ಯಾಜ್ಯಗಳಲ್ಲಿ, ಈ ವೇಸ್ಟ್ ಅಂತ ಕರಿತೀವಿ, ಎಲೆಕ್ಟ್ರಾನಿಕ್ ವೇಸ್ಟ್, ಈ ಕೆಳಗಿನ ಯಾವ ಲೋಹದ ಹೇರಳವಾಗಿದೆ? ಸೊ ಮೊಬೈಲ್ ತ್ಯಾಜ್ಯಗಳಿಂದ ಅತಿ ಹೆಚ್ಚು ಈ ತ್ಯಾಜ್ಯ ಏನು ಬರುತ್ತೆ ಅದರಲ್ಲಿರುವಂತಹ ಲೋಹ ತಾಮ್ರವಾಗಿದೆ. ಇನ್ನು ಚೀನಾದ ನಂತರ ಅತಿ ಹೆಚ್ಚು ಮೊಬೈಲ್ಗಳನ್ನು ಬಳಕೆ ಮಾಡುವಂತಹ ದೇಶ ಭಾರತ ದೇಶವಾಗಿದೆ. ಮಹಾವೀರನಿಗೆ ಅತ್ಯುನ್ನತವಾದ ಪಾರಮಾರ್ಥಿಕ ಜ್ಞಾನ ಈ ಕೆಳಕಂಡ ನದಿ ತೀರದಲ್ಲಿ ಲಭಿಸಿತು. ಅಂದರೆ ಜ್ಞಾನೋದಯವಾದಂತಹ ಸ್ಥಳ ರುಜುಪಾಲಿಕಾ ನದಿ. ಸೊ ಈ ಒಂದು ನದಿಯ ದಂಡೆಯ ಮೇಲೆ ವರ್ಧಮಾನ ಮಹಾವೀರನಿಗೆ ಪಾರಮಾರ್ಥಿಕ ಜ್ಞಾನ ಲಭಿಸಿತು. ಬುದ್ಧನು ಸಾರನಾಥದ ಜಿಂಕೆವನದಲ್ಲಿ ನೀಡಿದ ಮೊದಲ ಉಪದೇಶವನ್ನು ಏನೆಂದು ಕರೆಯುವರು? ಬುದ್ಧನಿಗೆ ಜ್ಞಾನೋದಯವಾದ ನಂತರ ತನ್ನ ಶಿಷ್ಯಂದರಿಗೆ ಮೊದಲ ಬಾರಿಗೆ ನೀಡಿದಂತಹ ಪ್ರವಚನವನ್ನ ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ದಿ ಸೋಷಿಯಲ್ ಕಾಂಟ್ರಾಕ್ಟ್ ಇದು ಯಾರ ಪ್ರಸಿದ್ಧ ಕೃತಿಯಾಗಿದೆ? ಆಯ್ಕೆ 2 ರೂಸೋ ಅಥವಾ ಜೆ ರೂಸೋ ಅಂತ ಕರಿತೀವಿ. ಇದನ್ನ ಪ್ರಾರಂಭದಲ್ಲಿ ಆನ್ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಎಂದು ಪ್ರಕಟಣೆಯನ್ನು ಮಾಡಲಾಗಿರುತ್ತೆ. ರಾಜಕೀಯ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತ ಅತ್ಯಂತ ಪ್ರಸಿದ್ಧ ಕೃತಿಯಾಗಿದೆ. ಅಲೈ ದರ್ವಾಜಾವನ್ನು ನಿರ್ಮಿಸಿದಂತಹ ದೆಹಲಿ ಸುಲ್ತಾನ ಯಾರು? ಅಲಾವುದ್ದೀನ್ ಖಿಲ್ಜಿ, ಬಾಬರ್, ಅಕ್ಬರ್, ಶಹಜಹಾನ್. ಇದರಲ್ಲಿ ಅಲೈ ದರ್ವಾಜಾದ ನಿರ್ಮಾತೃ ದೆಹಲಿ ಸುಲ್ತಾನರಲ್ಲಿ ಬಂದಂತಹ ಖಿಲ್ಜಿ ಸಂತತಿಯ ಅತ್ಯಂತ ಪ್ರಸಿದ್ಧ ಅರಸ ಅಲಾವುದ್ದೀನ್ ಖಿಲ್ಜಿ. ಈತ ಇದನ್ನು ನಿರ್ಮಾಣ ಮಾಡ್ತಾನೆ. ಭಾರತದ ಮೊದಲ ಮಸೀದಿಯಾದಂತಹ ಕುವತುಲ್ ಇಸ್ಲಾಂನಲ್ಲಿ ಎಂಟ್ರೆನ್ಸ್ ಗೇಟ್ ಏನಿದೆ, ಸೊ ಅಲ್ಲಿ ಇದನ್ನ ನಿರ್ಮಾಣ ಮಾಡಲಾಯಿತು ಅಲೈ ದರ್ವಾಜಾವನ್ನ. 1311ರಲ್ಲಿ ಇದು ಸ್ಥಾಪನೆಯಾಯಿತು. ಕೆಳಗಿನವುಗಳಲ್ಲಿ ಯಾವ ಪರಮಾಣು ರಿಯಾಕ್ಟರ್ ಮತ್ತು ಅದರ ಸ್ಥಳ ತಪ್ಪಾಗಿ ಹೊಂದಾಣಿಕೆಯಾಗಿದೆ? ನೀಡಿರುವಂಥದ್ರಲ್ಲಿ ರಾವತ್ಭಾಟ್ ರಾಜಸ್ಥಾನ್, ಕೈಗಾ ಕರ್ನಾಟಕ, ಕಾಕ್ರಾಪುರ್ ಗುಜರಾತ್, ನರೋರಾ ಹರಿಯಾಣ. ಸೊ ತಪ್ಪಾದಂತಹ ಆಯ್ಕೆ ನರೋರಾ ಹರಿಯಾಣ ರಾಜ್ಯ ಅಂತ ಕೊಟ್ಟಿದ್ದಾರೆ. ಆದರೆ ನರೋರಾ ಅಣುಶಕ್ತಿ ಸ್ಥಾವರ ಇರುವಂಥದ್ದು ಉತ್ತರ ಪ್ರದೇಶ ರಾಜ್ಯದಲ್ಲಿ. ಕೃತಕ ಮಳೆ ಉತ್ಪಾದಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಉಪಯೋಗಿಸಲ್ಪಡುತ್ತದೆ? ಸೊ ನೀಡಿರುವಂಥದ್ರಲ್ಲಿ ಸಿಲ್ವರ್ ಅಯೋಡೈಡ್ ಅನ್ನುವಂಥದ್ದೇನಿದೆ, ಇದು ಮೋಡ ಬಿತ್ತನೆಯ ಸಂದರ್ಭದಲ್ಲಿ ಬಳಕೆ ಮಾಡಲಾಗುತ್ತದೆ. ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ 2003ರಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭಕ್ಕೆ ಪ್ರಾಜೆಕ್ಟ್ ವರುಣ ಎಂಬ ಹೆಸರಿನಲ್ಲಿ ಕೃತಕ ಮೋಡ ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಲಾಗಿತ್ತು. ಅದಾದ ನಂತರ 2017ರಲ್ಲಿ ವರ್ಷಧಾರೆ ಯೋಜನೆಯನ್ನು ಕೂಡ ಜಾರಿ ಮಾಡಲಾಗಿತ್ತು. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿವೆ? ಸಂವಿಧಾನದ 4ನೇ ಭಾಗದ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ರಾಜ್ಯ ನಿರ್ದೇಶಕ ತತ್ವಗಳ ವಿವರಣೆಯನ್ನು ನಾವು ಕಾಣ್ತೇವೆ.
ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿರುವಂಥ ಇವು ಸರ್ಕಾರಕ್ಕೆ ನೀಡುವಂಥ ಮಾರ್ಗದರ್ಶನದ ತತ್ವಗಳಾಗಿದ್ದಾವೆ. ಭಾರತದ ಮಿಲಿಟರಿ ಅಕಾಡೆಮಿ ಎಲ್ಲಿದೆ? ಡೆಹ್ರಾಡೂನ್, ಉತ್ತರಾಖಂಡ್ ರಾಜ್ಯದ ಡೆಹ್ರಾಡೂನ್ನಲ್ಲಿ ಭಾರತೀಯ ಸೈನ್ಯಾಧಿಕಾರಿಗಳಿಗೆ ನೀಡುವಂತಹ ತರಬೇತಿ ಅಕಾಡೆಮಿ 1932ರಲ್ಲಿ ಸ್ಥಾಪಿತವಾಯಿತು.